7.11 ಕೋಟಿ ರಾಬರಿ ಕೇಸ್. ದರೋಡೆಕೋರರ ಪ್ಲಾನ್ ಎಷ್ಟು ಕೋಟಿ ಟಾರ್ಗೆಟ್ ಆಗಿತ್ತು ಗೊತ್ತಾ? ಹೊಸಕೋಟೆ ಬಳಿಯಲ್ಲಿ ಹಣವನ್ನ ಇರಿಸಿ ಎಸ್ಕೇಪ್ ಆಗಿತ್ತು ಈ ಒಂದು ದರೋಡೆ ಗ್ಯಾಂಗ್. ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ನಗರದಲ್ಲಿ ನಡೆದ 7,11,00,000 ಗ್ರೇಟ್ ರಾಬರಿ ಪ್ರಕರಣವು ಭಾರಿ ಸಂಚಲನ ಸೃಷ್ಟಿ ಮಾಡಿತ್ತು. ಪ್ರಕರಣ ಭೇದಿಸಿದ ಬೆನ್ನಲ್ಲೇ ಒಂದೊಂದೇ ವಿಚಾರಗಳು ಇದೀಗ ಹೊರಗಡೆ ಬರ್ತಾ ಇದೆ. ಅಸಲಿಗೆ ಆರೋಪಿಗಳ ಪ್ಲಾನ್ ಬರೀ 7 ಕೋಟಿ ಆಗಿರಲಿಲ್ಲ. ಹಾಗಿದ್ರೆ ಅವರ ಪ್ಲಾನಿಂಗ್ ಎಷ್ಟು ಕೋಟಿ ಆಗಿತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಹೌದು ಸ್ನೇಹಿತರೆ, ನಗರದಲ್ಲಿ ನಡೆದಂತಹ 7,11,00,000 ಗ್ರೇಟ್ ರಾಬರಿ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಒಂದು ವಿಚಾರ ಇದೀಗ ದಿನದಿಂದ ದಿನಕ್ಕೆ ಹೊಸ ರೀತಿಯಾದಂತಹ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಕೇವಲ ಇಷ್ಟೇ ಇರಲಿಲ್ಲ ಇವರ ಪ್ಲಾನ್, ಬದಲಾಗಿ ದೊಡ್ಡ ದೊಡ್ಡ ಮಟ್ಟದ ರಾಬರಿಗಳನ್ನು ಮಾಡೋದಕ್ಕೆ ಆರೋಪಿಗಳು ಪ್ಲಾನ್ ಮಾಡಿಕೊಂಡಿದ್ರು. CMS ಏಜೆನ್ಸಿ ಇಡೀ ಭಾರತದಲ್ಲೇ ದೊಡ್ಡ ಏಜೆನ್ಸಿ. ದೇಶದಲ್ಲಿ 80ರಷ್ಟು ಹಣ ಸಾಗಾಟ ಮಾಡುವಂಥ ಏಕೈಕ ಕಂಪನಿ ಇದು. JP ನಗರದಿಂದ ಆಗಾಗ CMS ವಾಹನ ಹಣವನ್ನ ತೆಗೆದುಕೊಂಡು ಹೋಗ್ತಾ ಇತ್ತು. 50 ಕೋಟಿ ಹಣವನ್ನ ಹಲವಾರು ಬಾರಿ ಇದೇ ವಾಹನದಲ್ಲಿ ಸಾಗಾಟವನ್ನ ಮಾಡಿದ್ದು ಕೂಡ ಇದೆ. JP ನಗರದಿಂದ ಲಿಂಗರಾಜಪುರದ ಕಚೇರಿಗೆ ಹಣವನ್ನ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಲಿಂಗರಾಜಪುರದ ಕಚೇರಿಯಲ್ಲಿ ಪ್ರತಿನಿತ್ಯ ಹಣ ಹಂಚಿಕೆಯನ್ನ ಮಾಡಲಾಗ್ತಾ ಇತ್ತು. ಯಾವ ATMಗೆ ಎಷ್ಟು ಹಣವನ್ನ ಹಾಕಬೇಕು ಅನ್ನುವಂಥದ್ದು ಕೂಡ ಅಲ್ಲೇ ನಿರ್ಧಾರವನ್ನ ಮಾಡಲಾಗ್ತಾ ಇತ್ತು. ಆರೋಪಿಗಳು ರಾಬರಿ ಆದ ದಿನ 25 ಕೋಟಿಗೂ ಅಧಿಕ ಹಣ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಮಾಡಿದ್ರು. ಆದರೆ ವಾಹನದಲ್ಲಿ 7,11,00,000 ಮಾತ್ರ ಸಾಗಾಟ ಆಗಿತ್ತು ಆ ದಿನ. ಹೀಗಾಗಿ ದಿ ಗ್ರೇಟ್ ರಾಬರಿ ಮಾಡಿದವರು ಆರೋಪಿಗಳಿಗೆ ಒಂದು ರೀತಿ ನಿರಾಸೆ ಕೂಡ ಉಂಟಾಗಿತ್ತು. ಒಂದು ವೇಳೆ ಆರೋಪಿಗಳ ನಿರೀಕ್ಷೆಯಂತೆ ಅಲ್ಲೇನಾದರೂ ಹಣ ಇದ್ದಿದ್ರೆ ಇಡೀ ಭಾರತ ದೇಶದಲ್ಲೇ ಬಹಳ ದೊಡ್ಡ ರಾಬರಿ ಕೇಸ್ ಕೂಡ ಇದಾಗ್ತಾ ಇತ್ತು. ಇನ್ನು ಹೊಸಕೋಟೆ ಕೆರೆಯ ಬಳಿಯಲ್ಲಿ ಹಣವನ್ನ ಇರಿಸಿ ಎಸ್ಕೇಪ್ ಆಗಿತ್ತು ಈ ಒಂದು ಗ್ಯಾಂಗ್. ಬೆಂಗಳೂರಿನಲ್ಲಿ ನಡೆದಂತಹ ದರೋಡೆ ಪ್ರಕರಣದ ಮಾಹಿತಿಗಳು ದಿನದಿಂದ ದಿನಕ್ಕೆ ಹೊಸ ತಿರುವುಗಳ ಜೊತೆಗೆ ತನ್ನ ಸತ್ಯಾಂಶವನ್ನು ಬಿಚ್ಚಿಡ್ತಾ ಹೋಗ್ತಾ ಇದೆ. ಹೊಸಕೋಟೆ ಕೆರೆಯ ಬಳಿಯಲ್ಲಿ ಹಣವನ್ನು ತುಂಬಿಸಲಾಗುವಂತಹ ಪೆಟ್ಟಿಗೆಗಳನ್ನು ಎಸೆಯಲಾಗಿತ್ತು. ಹಣವನ್ನು ಹೊಸಕೋಟೆ ಬಳಿಯಲ್ಲಿ ಒಂದು ಪಾಳು ಮನೆಯಲ್ಲಿ ಇರಿಸಲಾಗಿತ್ತು. ಅನುಮಾನದ ಮೇಲೆ ಮನೆಯ ಬಳಿ ಹೋಗಿ ಬಾಗಿಲು ತೆಗೆದಾಗ ನೋಡಿದ್ರೆ ಅಲ್ಲಿ ಸಾಕಷ್ಟು ಹಣ ಸಿಕ್ಕಿದೆ. ಕಾರ್ ತೆಗೆದುಕೊಂಡು ಹೊಸಕೋಟೆ ಟೋಲ್ಗೆ ಹೋಗದೆ ಕೆರೆಯ ಬಳಿಗೆ ಹೋಗಿದ್ರು. ಕೆರೆ ಬಳಿ ಹಣ ಬಚ್ಚಿಟ್ಟ ಗ್ಯಾಂಗ್ ಚಿತ್ತೂರು ಕಡೆಗೆ ಹೊರಟಿರುತ್ತೆ. ಆರೋಪಿಗಳನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಾಗ ಹೊಸಕೋಟೆಯ ಪಾಳು ಮನೆಯಲ್ಲಿ ಹಣವನ್ನು ಇಟ್ಟಿದ್ದಾಗಿ ಬಾಯ್ಬಿಟ್ರು. ದರೋಡೆ ಗುಂಪಿನಲ್ಲಿದ್ದ ಬಹುತೇಕರಿಗೆ ಅಲ್ಲಿ ಕೆಲಸವೇ ಇರಲಿಲ್ಲ. CMS ಉದ್ಯೋಗಿಯಾಗಿದ್ದ ಗೋಪಿ ತಿಂಗಳಿಗೆ 15,000 ರೂಪಾಯಿ ಸಂಬಳವನ್ನು ಪಡಿತಾ ಇದ್ದ. ದಿನನಿತ್ಯ ಕೋಟಿ ಕೋಟಿ ಹಣವನ್ನು ನೋಡ್ತಿದ್ದ ಗೋಪಿಗೆ ಹೇಗಾದರೂ ಮಾಡಿ ಒಂದಷ್ಟು ಹಣವನ್ನು ಲಪಟಾಯಿಸಬೇಕು ಅನ್ನುವಂಥ ದುರಾಸೆ ಬಂದಿತ್ತು. ATM ಹಣ ಸಾಗಣೆ ವಿಚಾರ ತಿಳಿದಿದ್ದ ಗೋಪಿ ಮತ್ತು ಸೇವಿಯರ್ ಜೊತೆಯಾಗಿ ದರೋಡೆಗೆ ಪ್ಲಾನ್ ಮಾಡುವಂತೆ ಕಾನ್ಸ್ಟೇಬಲ್ ಅಣ್ಣಪ್ಪನಿಗೆ ಹೇಳಿರ್ತಾರೆ. ಬರೋಬ್ಬರಿ 15 ದಿನ ತೆಗೆದುಕೊಂಡು ದರೋಡೆಗೆ ಕಾನ್ಸ್ಟೇಬಲ್ ಅಣ್ಣಪ್ಪ ಪ್ಲಾನ್ ಮಾಡಿರ್ತಾನೆ. ಕೆಲಸವಿಲ್ಲದೆ ಕುಳಿತಿದ್ದಂತಹ ರವಿ, ರಾಕೇಶ್, ನವೀನ್ ದರೋಡೆ ಮಾಡೋದಕ್ಕೆ ಜೊತೆಗೆ ಸೇರ್ಕೊಳ್ತಾರೆ. ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ದರೋಡೆ ಗ್ಯಾಂಗ್ನ ಪವರ್ ಸೆಂಟರ್ ಆಗಿದ್ದ. ಪೊಲೀಸ್ ನಮ್ಮ ಜೊತೆಯಲ್ಲೇ ಇದ್ದಾರೆ ಅಂತ ಹೇಳಿ ದರೋಡೆ ಮಾಡೋದಕ್ಕೆ ಬಹಳ ಸುಂದರವಾಗಿ ಇವರೆಲ್ಲರೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ರು. ಪಕ್ಕಾ ಪ್ಲಾನ್ ಇದೆ, ಸಿಕ್ಕಿ ಬೀಳೋದಿಲ್ಲ ಅಂತ ಹೇಳಿ ದರೋಡೆಕೋರರು ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಾರೆ. 2018ರಲ್ಲಿ ಪೊಲೀಸ್ ಇಲಾಖೆಗೆ ಹಾವೇರಿ ಜಿಲ್ಲೆ ವೀರಾಪುರ ತಾಲೂಕಿನ ಹಳೆ ವೀರಾಪುರ ಗ್ರಾಮದ ಅಣ್ಣಪ್ಪ ನಾಯಕ್ ಕೂಡ ಸೇರ್ಕೊಂಡಿರ್ತಾನೆ. ಮೊದಲು ಬಾಣಸವಾಡಿ ಠಾಣೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಆತ ಕಳೆದ 1.5 ವರ್ಷದಿಂದ ಗೋವಿಂದಪುರ ಠಾಣೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ. ವೃತ್ತಿ ಜೀವನದಲ್ಲೂ ಕೂಡ ಅಣ್ಣಪ್ಪ ನಾಯಕ್ ಅವರ ಹಿನ್ನೆಲೆ ಉತ್ತಮವಾಗಿರಲಿಲ್ಲ ಅಂತ ಹೇಳಿ ಪೊಲೀಸ್ ಇಲಾಖೆ ಮಾಹಿತಿಯನ್ನ ಬಹಿರಂಗಪಡಿಸಿದೆ. ಇನ್ನು ಈ ಒಂದು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.